ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು GK ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಪೂಜೆಯ ವೇಳೆ ಶಂಖನಾದ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ. ತರಂಗಗಳ ಜಾಗೃತ, ಬಿ. ಶುದ್ಧ ಪರಿಸರ, ಸಿ. ಸಕಾರಾತ್ಮಕ ಶಕ್ತಿ, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಶಂಖನಾದದಿಂದ ಹೊರಬರುವ ನಾದಶಕ್ತಿ ಮೇಲ್ಮುಖವಾಗಿ ಸಂಚರಿಸಿ ಬ್ರಹ್ಮಾಂಡದಲ್ಲಿರುವ ಸೂಕ್ಷ್ಮ ತರಂಗಗಳನ್ನು ಜಾಗೃತಗೊಳಿಸುತ್ತದೆ ಹಾಗೂ ಕಡಿಮೆ ಸಮಯದಲ್ಲಿ ವಾತಾವರಣದಲ್ಲಿರುವ ರಜತಮ ಕಣಗಳನ್ನು ವಿಘಟನೆ ಮಾಡುತ್ತದೆ. ಮನೆಯಲ್ಲಿ ಶಂಖನಾದ ಮಾಡಿದರೆ ಮನೆಯ ವಾತಾವರಣ ಶುದ್ಧ ಹಾಗೂ ಪವಿತ್ರವಾಗುತ್ತದೆ. ಇದಲ್ಲದೆ ವ್ಯಕ್ತಿಯ ಶರೀರದ ಸುತ್ತಮುತ್ತಲಿನ ವಾತಾವರಣವು ಸಾತ್ವಿಕವಾಗಿ ಆಧ್ಯಾತ್ಮಿಕ ಸಾಧನೆಗೆ ಪೂರಕವಾಗುತ್ತದೆ. ಇದರಿಂದ ದೇವತೆಗಳ ತತ್ವ ನಮಗೆ ಗ್ರಹಿಸಲು ಸುಲಭವಾಗುತ್ತದೆ. ಎರಡನೇ ಪ್ರಶ್ನೆ, ರಕ್ತಹೀನತೆ ಎಂದರೇನು? ಅವು ಯಾವುವು? ಆಪ್ಷನ್ಸ್: ಎ. ಕೆಂಪು ರಕ್ತ ಕಣ ಕಡಿಮೆ, ಬಿ. ಮೂಲವ್ಯಾಧಿ, ಸಿ. ಎದೆ ನೋವು, ಡಿ. ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ರಕ್ತಹೀನತೆ ಎಂದರೆ ರಕ್ತದಲ್ಲಿ ಆರೋಗ್ಯಕರ ಕೆಂಪು ರಕ್ತದ ಕಣಗಳು ಕಡಿಮೆಯಾಗುವುದು. ಇದರಿಂದಾಗಿ ಹಲವಾರು ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ರಕ್ತಹೀನತೆಯ ಕೆಲವು ಲಕ್ಷಣಗಳೆಂದರೆ ಅವು: ಚರ್ಮ ಕಳೆಗುಂದುವುದು, ಎದೆ ನೋವು, ಮೂಲವ್ಯಾಧಿ, ಹೃದಯ ಬಡಿತ ಹೆಚ್ಚಾಗುವಿಕೆ, ಹಿಮೋಗ್ಲೋಬಿನ್ ಮಟ್ಟ ತಗ್ಗುವುದು, ಒಡೆದ ಉಗುರುಗಳು. ಇವೆಲ್ಲ ಲಕ್ಷಣಗಳು ರಕ್ತಹೀನತೆಯನ್ನು ಸೂಚಿಸುತ್ತವೆ. ಮೂರನೇ ಪ್ರಶ್ನೆ, ಯಾವ ತರಕಾರಿಯನ್ನು ತರಕಾರಿಗಳ ರಾಜ ಎಂದು ಹೇಳಲಾಗುತ್ತದೆ? ಆಪ್ಷನ್ಸ್: ಎ. ಕುಂಬಳಕಾಯಿ, ಬಿ. ಆಲೂಗಡ್ಡೆ, ಸಿ. ಬದನೆಕಾಯಿ, ಡಿ. ನುಗ್ಗೆಕಾಯಿ. ಸರಿಯಾದ ಉತ್ತರ ಆಪ್ಷನ್ ಸಿ, ಬದನೆಕಾಯಿ. ಬದನೆಕಾಯಿಯನ್ನು ಎಲ್ಲ ತರಕಾರಿಗಳ ರಾಜನೆಂದು ಕರೆಯಲಾಗುತ್ತದೆ. ಆದರೆ ಶಾಕಾಹಾರಿಗಳು ಹಾಗೂ ಮಾಂಸಾಹಾರಿಗಳನ್ನು ಹೊಂದಿರುವ ಭಾರತದಲ್ಲಿ ಬದನೆಕಾಯಿ ಬದಲಿಗೆ ಆಲೂಗಡ್ಡೆ ಅತಿ ಹೆಚ್ಚು ಇಷ್ಟಪಡಲಾಗುತ್ತದೆ. ಬೆಂಗಳೂರು, ದೆಹಲಿ ಹಾಗೂ ಮುಂಬೈ ಸೇರಿದಂತೆ ವಿವಿಧ ನಗರಗಳಲ್ಲಿ 65% ಜನರು ಆಲೂಗಡ್ಡೆಯನ್ನು ಇಷ್ಟಪಡುತ್ತಾರೆ ಎಂದು ತಿಳಿದುಬಂದಿದೆ. ನಾಲ್ಕನೇ ಪ್ರಶ್ನೆ, ಯಾವ ಚಹಾ ಅಥವಾ ಟೀ ಕುಡಿಯುವುದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ದೂರಾಗುತ್ತವೆ? ಆಪ್ಷನ್ಸ್: ಎ. ಗ್ರೀನ್ ಟೀ, ಬಿ. ತುಳಸಿ ಚಹಾ, ಸಿ. ಶುಂಠಿ ಚಹಾ, ಡಿ. ಅರಿಶಿಣದ ಚಹಾ. ಸರಿಯಾದ ಉತ್ತರ ಆಪ್ಷನ್ ಡಿ, ಅರಿಶಿಣದ ಚಹಾ. ಅರಿಶಿಣದಲ್ಲಿ ಹಲವಾರು ರೀತಿಯ ಔಷಧೀಯ ಗುಣಗಳಿವೆ. ಹೀಗಾಗಿಯೇ ಗಾಯದಿಂದ ಹಿಡಿದು ದೊಡ್ಡ ಮಟ್ಟದ ಕ್ಯಾನ್ಸರ್ ಅನ್ನು ಕೂಡ ತಡೆಯುವ ಶಕ್ತಿ ಅರಿಶಿಣಕ್ಕಿದೆ. ಅರಿಶಿಣದ ಚಹಾ ಕುಡಿಯುವುದರಿಂದ ಕ್ಯಾನ್ಸರ್ ಅನ್ನು ತಡೆಗಟ್ಟಬಹುದಾಗಿದೆ. ಆಲ್ಝೈಮರ್ ಕಾಯಿಲೆ, ಸಂಧಿವಾತ, ರೋಗನಿರೋಧಕ ಶಕ್ತಿ ಸುಧಾರಣೆ, ಕೊಲೆಸ್ಟ್ರಾಲ್ ಕಡಿಮೆ, ಯುವೆಟಿಸ್ ತಡೆಯಲು, ಕೆರಳಿಸುವ ಕರುಳಿನ ಸಮಸ್ಯೆ, ಮಧುಮೇಹ ತಡೆಯುವುದು ಮತ್ತು ನಿಯಂತ್ರಿಸುವುದು ಹಾಗೂ ಶ್ವಾಸಕೋಶದ ಆರೋಗ್ಯಕ್ಕೂ ಅರಿಶಿಣದ ಚಹಾ ಉತ್ತಮವಾಗಿದೆ. ಐದನೇ ಪ್ರಶ್ನೆ, ಮನುಷ್ಯ ಯಾವ ಶಬ್ದವನ್ನು ಉಚ್ಚರಿಸುವುದರಿಂದ ಹೃದಯಾಘಾತದ ಅಪಾಯವನ್ನು ತಡೆಯುತ್ತದೆ? ಆಪ್ಷನ್ಸ್: ಎ. ಓಂ, ಬಿ. ರಾಮ, ಸಿ. ಶ್ರೀಂ, ಡಿ. ವಿಠಲ. ಸರಿಯಾದ ಉತ್ತರ ಆಪ್ಷನ್ ಡಿ, ವಿಠಲ. ವೇದ ವಿಜ್ಞಾನ ಕೇಂದ್ರದ ಪ್ರಕಾರ ವಿಠಲ ಅಂದರೆ ಹೃದಯಾಘಾತ ಆಗಲ್ಲ. ಹೌದು, ವಿಠಲ ನಾಮ ಜಪಿಸುವುದರಿಂದ ಹೃದಯದ ಕಾರ್ಯಕ್ಷಮತೆ ಹೆಚ್ಚುವುದು. ವಿಠಲ ಶಬ್ದ ಉಚ್ಚರಿಸುವಾಗ ಇ ಎಂಬ ಅಕ್ಷರದಿಂದ ಹೊರಡುವ ಶಕ್ತಿ ನೇರವಾಗಿ ಹೃದಯದ ಮೇಲೆ ಪರಿಣಾಮ ಬೀರುತ್ತದೆ. ಇದರಿಂದಾಗಿ ಹೃದಯಾಘಾತದ ಅಪಾಯವನ್ನು ಇದು ತಡೆಯುತ್ತದೆ. ಆರನೇ ಪ್ರಶ್ನೆ, ಅಘೋರಿಗಳು ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆ ಮಾಡುವ ಉದ್ದೇಶವೇನು? ಆಪ್ಷನ್ಸ್: ಎ. ದೈವಭಕ್ತಿ, ಬಿ. ಶಕ್ತಿ ಹೆಚ್ಚಳ, ಸಿ. ಪೂಜಾರಾಧನೆ, ಡಿ. ಶಕ್ತಿಯ ಆರಾಧನೆ. ಸರಿಯಾದ ಉತ್ತರ ಆಪ್ಷನ್ ಎ ಮತ್ತು ಬಿ. ಅಘೋರಿಗಳು ಶವವನ್ನು ಮಾತ್ರವಲ್ಲ, ಶಕ್ತಿಯನ್ನು ಕೂಡ ಪೂಜಿಸುತ್ತಾರೆ. ಕೆಟ್ಟ ಸಂದರ್ಭಗಳಲ್ಲಿಯೂ ದೇವರಿಗೆ ಶರಣಾಗುವುದು ಪೂಜೆಯ ಸುಲಭ ಮಾರ್ಗ ಎಂದು ಅವರು ಹೇಳುತ್ತಾರೆ. ಅದಕ್ಕಾಗಿಯೇ ಅವರು ಮೃತದೇಹಗಳೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದಿರುತ್ತಾರೆ. ಅಷ್ಟು ಮಾತ್ರವಲ್ಲ, ಅವರು ಮೃತದೇಹಕ್ಕೆ ಪೂಜೆಯನ್ನು ಕೂಡ ಮಾಡುತ್ತಾರೆ. ಮೃತದೇಹದೊಂದಿಗೆ ದೈಹಿಕ ಸಂಬಂಧವನ್ನು ಹೊಂದುವ ರೀತಿಯನ್ನು ಅವರು ಶಿವ ಮತ್ತು ಶಕ್ತಿಯ ಆರಾಧನೆಯ ಮಾರ್ಗವೆಂದು ಹೇಳುತ್ತಾರೆ. ಮೃತದೇಹದೊಂದಿಗೆ ದೈಹಿಕ ಚಟುವಟಿಕೆಯನ್ನು ಮಾಡುವಾಗ ಮನಸ್ಸು ದೇವರ ಭಕ್ತಿಯಲ್ಲಿ ಲೀನವಾಗುತ್ತದೆ ಎಂಬುದು ಅವರಲ್ಲಿನ ನಂಬಿಕೆಯಾಗಿದೆ. ಮೃತದೇಹದ
ಮೇಲೆ ಬೂದಿಯನ್ನು ಹಚ್ಚಿ ಮಂತ್ರಗಳನ್ನು ಪಠಿಸುತ್ತಾ ಡೋಲು ಬಾರಿಸುತ್ತಾ ದೈಹಿಕ ಸಂಪರ್ಕಕ್ಕೆ ಬರುತ್ತಾರೆ. ಋತುಮತಿಯಾದ ಮಹಿಳೆಯೊಂದಿಗೆ ದೈಹಿಕ ಸಂಬಂಧ ಹೊಂದುವುದರಿಂದ ಅಘೋರಿಗಳ ಶಕ್ತಿ ಹೆಚ್ಚುತ್ತದೆ ಎಂದು ಅವರು ನಂಬುತ್ತಾರೆ. 7ನೇ ಪ್ರಶ್ನೆ, ಮಧುಮೇಹವನ್ನು ಗುಣಪಡಿಸುವ ಶಕ್ತಿ ಯಾವ ಹಾಲಿನಲ್ಲಿದೆ? ಆಪ್ಷನ್ಸ್: ಎ ಒಂಟೆ, ಬಿ ಮೇಕೆ, ಸಿ ಕತ್ತೆ, ಡಿ ಎಮ್ಮೆ. ಸರಿಯಾದ ಉತ್ತರ ಆಪ್ಷನ್ ಎ ಒಂಟೆ. ಒಂಟೆ ಹಾಲು ಆರೋಗ್ಯದ ಸುಧಾರಣೆಯಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತದೆ. ಒಂಟೆ ಹಾಲು ಕುಡಿಯುವುದರಿಂದ ರಕ್ತಹೀನತೆಗೆ ಉತ್ತಮ, ಮಧುಮೇಹವನ್ನು ಗುಣಪಡಿಸುತ್ತದೆ, ಆಟಿಸಂ ತೊಂದರೆಯಿಂದ ರಕ್ಷಿಸುತ್ತದೆ, ರೋಗನಿರೋಧಕ ಶಕ್ತಿಯನ್ನು ಉತ್ತಮಗೊಳಿಸುತ್ತದೆ, ವೃದ್ಧಾಪ್ಯವನ್ನು ದೂರಾಗಿಸುತ್ತದೆ, ತೂಕ ಇಳಿಸುವವರಿಗೆ ಒಳ್ಳೆಯದು. ಇನ್ನು ಮುಖ್ಯವಾಗಿ ಒಂಟೆಯ ಹಾಲನ್ನು ಹಸಿಯಾಗಿ ಸೇವಿಸಬಾರದು, ಇದನ್ನು ಪ್ಯಾಶ್ಚರೀಕರಿಸಿದ ಬಳಿಕವೇ ಸೇವಿಸಬೇಕು. 8ನೇ ಪ್ರಶ್ನೆ, ಹೆಚ್ಚಾಗಿ ಮ್ಯಾಗಿ ತಿನ್ನುವುದರಿಂದ ಯಾವ ಸಮಸ್ಯೆ ಎದುರಾಗುತ್ತದೆ? ಆಪ್ಷನ್ಸ್: ಎ ಮೆದುಳು, ಬಿ ಹೃದಯ, ಸಿ ಕರುಳು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಎ ಮೆದುಳು. ಸೀಸಾವನ್ನು ಒಳಗೊಂಡಿರುವ ಮ್ಯಾಗಿಯನ್ನು ಸೇವಿಸುವುದರಿಂದ ಮಕ್ಕಳಲ್ಲಿ ಮೆದುಳಿನ ಸಮಸ್ಯೆಗಳು ಸೇರಿದಂತೆ ಗಂಭೀರ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತವೆ. ಇದು ಮೆಟಬಾಲಿಕ್ ಸಿಂಡ್ರೋಮ್ ಮತ್ತು ಸ್ಥೂಲಕಾಯತೆಯ ಅಪಾಯವನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿ ಸೀಸಾವು ದೇಹದಲ್ಲಿ ಸಂಗ್ರಹವಾಗುವುದರಿಂದ ಇದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳ ಜೊತೆಗೆ ಜೀರ್ಣಕ್ರಿಯೆಯನ್ನು ದುರ್ಬಲಗೊಳಿಸುತ್ತದೆ. ಮತ್ತು ಮುಖ್ಯವಾಗಿ ಮಹಿಳೆಯರು ನಿರಂತರವಾಗಿ ಮ್ಯಾಗಿಯನ್ನು ತಿನ್ನುವುದರಿಂದ ಮ್ಯಾಗಿಯಲ್ಲಿ ಕಂಡುಬರುವ ಸೀಸಾದಿಂದಾಗಿ ಅವರ ಫಲವತ್ತತೆ ಕ್ರಮೇಣ ಕಡಿಮೆಯಾಗುತ್ತದೆ. 9ನೇ ಪ್ರಶ್ನೆ, ರಾತ್ರಿ ಜನಿಸಿದವರ ಗುಣ ಸ್ವಭಾವ ಹೇಗಿರುತ್ತದೆ? ಆಪ್ಷನ್ಸ್: ಎ ತತ್ವಜ್ಞಾನಿಗಳು, ಬಿ ಪ್ರತಿಭಾವಂತರು, ಸಿ ಸೃಜನಶೀಲರು, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ರಾತ್ರಿ ಜನಿಸಿದ ವ್ಯಕ್ತಿಗಳು ಹೆಚ್ಚು ಸೃಜನಶೀಲರು, ಚಿಂತಕರು ಹಾಗೂ ತತ್ವಜ್ಞಾನಿಗಳು ಆಗಿರುತ್ತಾರೆ. ರಾತ್ರಿ ಜನಿಸಿದ ವ್ಯಕ್ತಿಗಳಿಗೆ ಸಂಗೀತ ಕಲೆಯಲ್ಲೂ ಹೆಚ್ಚಿನ ಆಸಕ್ತಿ ಇರುತ್ತದೆ. ಜೊತೆಗೆ ಯಾವುದೇ ವಿಷಯವಾದರೂ ಕೂಡ ಆದಷ್ಟು ಬೇಗ ಗ್ರಹಿಸುತ್ತಾರೆ. ಆತ್ಮವಿಶ್ವಾಸ ಹೆಚ್ಚಿರುವ ಕಾರಣ ಇಂತಹ ವ್ಯಕ್ತಿಗಳು ಯಾವುದೇ ಸಮಸ್ಯೆಗೆ ಶೀಘ್ರ ಪರಿಹಾರವನ್ನು ಕಂಡುಕೊಳ್ಳುತ್ತಾರೆ. ಹಾಗಾಗಿ ಇವರು ಉತ್ಸಾಹಿಗಳು, ಪ್ರತಿಭಾವಂತರು ಆಗಿರುತ್ತಾರೆ. 10ನೇ ಪ್ರಶ್ನೆ, ಭಾರತದ ಅತ್ಯಂತ ಕಿರಿಯ ಮಹಿಳಾ ಪೈಲಟ್ ಆಗಿ ದಾಖಲೆ ಮಾಡಿದವರು ಯಾರು? ಆಪ್ಷನ್ಸ್: ಎ ಮೈತ್ರಿ ಪಾಟೇಲ್, ಬಿ ಸಾಕ್ಷಿ ಕೊಚ್ಚರ್, ಸಿ ಆಯೇಷಾ, ಡಿ ಅವನಿ ಚತುರ್ವೇದಿ. ಸರಿಯಾದ ಉತ್ತರ ಆಪ್ಷನ್ ಬಿ ಸಾಕ್ಷಿ ಕೊಚ್ಚರ್. ಭಾರತದ ಅತ್ಯಂತ ಕಿರಿಯ ವಾಣಿಜ್ಯ ಪೈಲಟ್ ಆಗಿ ಸಾಕ್ಷಿ ಕೊಚ್ಚರ್ ಅವರು ಹೊಸ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಈ ಹಿಂದೆ 19 ವರ್ಷ ವಯಸ್ಸಿನಲ್ಲಿಯೇ ಕಿರಿಯ ವಾಣಿಜ್ಯ ಪೈಲಟ್ ಆಗಿದ್ದ ಮೈತ್ರಿ ಪಾಟೇಲ್ ಅವರ ದಾಖಲೆಯನ್ನು ಸಾಕ್ಷಿ ಕೊಚ್ಚರ್ ಮುರಿದಿದ್ದಾರೆ. 18ನೇ ವಯಸ್ಸಿನಲ್ಲಿ ಪೂರ್ಣ ಪ್ರಮಾಣದ ಡ್ರೈವಿಂಗ್ ಲೈಸೆನ್ಸ್ ಪಡೆಯಲು ಅರ್ಹರಾಗುತ್ತಾರೆ. ಹಿಮಾಚಲ ಪ್ರದೇಶದ ಪರ್ವಾನು ಎಂಬ ಸಣ್ಣ ಪಟ್ಟಣದ 18 ವರ್ಷದ ಸಾಕ್ಷಿ ಕೊಚ್ಚರ್ ಅವರು ಅತ್ಯಂತ ಕಿರಿಯ ಭಾರತೀಯ ವಾಣಿಜ್ಯ ಪೈಲಟ್ ಎಂಬ ದಾಖಲೆಯನ್ನು ಸ್ಥಾಪಿಸಿದ್ದಾರೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರಿ ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಮರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.